ಈ ಸಿನಿಮಾ ಟಿ ವಿ ಸೀರಿಯಲ್ಗಳಲ್ಲಿ ತೋರಿಸೋ ಥರ ಅಲ್ಲ. ಅದಕ್ಕೆ ಯಾರು ಈಗಿನ ಹುಡುಗಿರು ನಾರ್ಮಲ್ ಡೆಲಿವರಿಗೆ ಒಪ್ಕೊಳ್ಳೋದೇ ಇಲ್ಲ. ನನಗಂತೂ ನನ್ನ ಮಗಳಿಗಂತೂ ಅವಳು ಏನು ನೋವು ತಡೆಯಲ್ಲ ಡಾಕ್ಟ್ರೆ, ನೀವು ಸುಮ್ಮನೆ ಸಿಸೇರಿಯನ್ ಮಾಡಿಬಿಡಿ. ನಾವು ಸುಮ್ಮನೆ ಮಾಡಿಬಿಟ್ರು ಡಾಕ್ಟ್ರುಗಳನ್ನ ಇವ್ರು ಸುಮ್ಮನೆ ಸಿಸೇರಿಯನ್ ಮಾಡಿದ್ರು ಅಂತ ಅಂತಾರೆ. ನಾವು ಅದು ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಕೆಲವು ಸಿಸೇರಿಯನ್ ಬೇಡ ನಾರ್ಮಲ್ ಮಾಡ್ತೀವಿ ಸುಮ್ಮನೆ ಯಾಕೆ ಅಂತ ಕೇಳಿದ್ರೆ ಅವ್ರು ಬೇಡ ಅನ್ನೋದು. ನಿಜವಾಗಿ ಬೇಕೇ ಇನ್ನೇನು ಈ ಗರ್ಭಕೋಶದಲ್ಲಿ ಅಬ್ಸ್ಟ್ರಕ್ಟೆಡ್ ಲೇಬರ್ ಆಗಿದೆ, ಬೇಬಿ ಡಿಸ್ಟ್ರೆಸ್ ಆಗಿದೆ, ಅದು ಯೂಟ್ರಸ್ಸೇ ಹರಿದೋಗುತ್ತೆ, ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಒಪ್ಕೊಳ್ಳದೆ ಇರೋವಂಥ ಕೆಲವರು ಪೇಷಂಟ್ ಡಾಕ್ಟ್ರು ಸುಮ್ಮನೆ ಸಿಸೇರಿಯನ್ ಮಾಡ್ತಾರೆ ಅನ್ನೋದು ಒಂದು ಹಾಕ್ತಾರೆ, ದುಡ್ಡು ಆಸೆಗೋಸ್ಕರ ಮಾಡ್ತಾರೆ ಅಂತ. ಸೊ ಇದೆಲ್ಲ ಭಾವನೆಗಳು ಹೋಗಬೇಕು. ಮತ್ತು ಸಹಜ ಪ್ರಸವ ಈಗಿನ ಪರಿಸ್ಥಿತಿನಲ್ಲಿ ನಮಗಿರೋವಂಥ ಪೇಯ್ನ್ ಕಿಲ್ಲರ್ಸು ಮತ್ತು ಅದನ್ನು ಆದಷ್ಟು ಬೇಗ ಕ್ವಿಕ್ಕಾಗಿ ಡೆಲಿವರಿ ಮಾಡೋ ಅಂಥದ್ದು, ಇದಕ್ಕೆಲ್ಲ ನಾವು ಫೆಸಿಲಿಟೀಸ್ ಇರಬೇಕಾದ್ರೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಅದರೊಳಗೂ ನಾವು ತಾಯಿ ಆರೋಗ್ಯ ಚೆನ್ನಾಗಿದ್ದು ಮಗು ಚೆನ್ನಾಗಿದ್ದಾಗ ಕ್ವಿಕ್ಕಾಗಿ ಡೆಲಿವರಿ ಆಗೋವಂಥದ್ದು ಫಾಸ್ಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಅದು ನಾರ್ಮಲ್, ಮೋಸ್ಟ್ ಆಫ್ ದೆಮ್ ನಾರ್ಮಲ್ ಆಗೇ ಆಗುತ್ತೆ. ಕೆಲವರಲ್ಲಿ ಮಾತ್ರ ಬಹಳ ಪ್ರೊಲಾಂಗ್ ಲೇಬರ್, ಬಹಳ ಹೊತ್ತು ನಾವು ಪ್ರಯತ್ನ ಮಾಡಿದರೂ ಆಗದೆ ಇರೋದು, ಮಗು ಸುಸ್ತಾಗಿ ಹಾರ್ಟ್ ಬೀಟ್ ವ್ಯತ್ಯಾಸ ಆಗೋದು, ಅಥವಾ ತಾಯಿ ತುಂಬ ಸುಸ್ತಾಗೋದು, ಅಥವಾ ಕಿಬ್ಬೊಟ್ಟೆನಲ್ಲಿ ಜಾಗನೇ ಸಾಕಾಗದೇ ಇರೋದು, ಇಂಥ ಕೆಲವು ಸಂದರ್ಭಗಳಲ್ಲಿ ನಾವು ಸಿಸೇರಿಯನ್ ಆಪ್ರೇಷನ್ ಮಾಡಿನೇ ಹೊರಗೆ ತೆಗಿಬೇಕಾಗತ್ತೆ. ಇಲ್ಲಾಂದರೆ ಮಗು ಪೂರ್ತಿ ಸುಸ್ತಾದ ಮೇಲೆ ತೆಗೆದ್ರೆ ಉಪಯೋಗ ಇರೋದಿಲ್ಲ.